ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೈನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ, ಯಾರು VAO ಮತ್ತು PCಗೆ ಪ್ರಿಪೇರ್ ಆಗ್ತಿದ್ದೀರಲ್ಲ, ಈ ವರ್ಷ ನೋಡಿ 2026ರಲ್ಲಿ ಯಾವಾಗ ನೋಟಿಫಿಕೇಷನ್ ಆಗುತ್ತಂತ ತುಂಬ ಜನ ಕೇಳ್ತಿದ್ರು. ಓಕೆನಾ? ಅದರಲ್ಲಿ ನೋಡಿ ತುಂಬ ಜನ ಕೇಳ್ತಿರೋದು VAOಗೆ. ಓಕೆನಾ? ಯಾಕಂದರೆ ತುಂಬ ಸ್ಪೀಡಾಗಿ ಪ್ರೊಸೆಸ್ ಆಗಿರೋದು ಲಾಸ್ಟ್ ಟೈಮು VAOದು 6 ತಿಂಗಳಲ್ಲೇ ಎಲ್ಲ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿ ಆರ್ಡರ್ ಕಾಪಿನ ಇಶ್ಯೂ ಮಾಡಿದ್ದಾರೆ. ಸೊ ಅದೇ ರೀತಿ ನೋಡಿ PC ನೋಟಿಫಿಕೇಷನು ತುಂಬ ದಿನದಿಂದ ಆಗುತ್ತೆ ಅಂತೇಳಿ ಇಲ್ಲಿವರೆಗೂ ಬಂದಿದೆ. ಓಕೆನಾ? ನೋಡಿ, ಟೋಟಲು 5700 ಹುದ್ದೆಗಳದು PC ನೋಟಿಫಿಕೇಶನ್ ಆಗುತ್ತಂತ ನಾನು ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೀನಿ. ನೋಡಿ, PCದು ಏನು ಪ್ರೊಸೆಸ್ ಇದೆಯಲ್ಲ ಅದು ಫೈನಲೈಸ್ ಆಗಿದೆ. ಓಕೆನಾ? ನೋಡಿ, 6% ಹೋಲ್ಡಲ್ಲಿ ಇಟ್ಕೊಂಡು ಉಳಿದ ಹುದ್ದೆಗಳಿಗೆ ರೋಸ್ಟರ್ ರೆಡಿ ಮಾಡಿ ಅಪ್ಡೇಟ್ ಮಾಡಬೇಕಂತೇಳಿ 20ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಓಕೆನಾ? ನೋಡಿ, ಅದು PC ಪ್ರೊಸೆಸ್ ಆಗುತ್ತೆ. ಅದ್ರ ಜೊತೆಗೆ ನೋಡಿ, VAOದು ಆಲ್ರೆಡಿ ಲಾಸ್ಟ್ ಮಂತ್ ಅಪ್ಡೇಟ್ ಕೊಟ್ಟಿದ್ದೀನಿ ಮತ್ತು ಜನವರಿಯಲ್ಲಿ ಅಪ್ಡೇಟ್ ಬಂದಿದೆ. ನೋಡಿ, VAOದು ಜನವರಿ ಫೆಬ್ರವರಿಯಲ್ಲಿ ಅಪ್ಡೇಟ್ ಬಂದಿದೆ. ಸೊ ಅದರದ್ದು ಪ್ರೊಸೆಸ್ನ ಮಾಡ್ತಿದ್ದಾರೆ. ಓಕೆನಾ? ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಯಾವ ಡಿಸ್ಟಿಕಲ್ಲಿ ಎಷ್ಟು ಖಾಲಿ ಇದೆ ಅಂತೇಳಿ ಆಲ್ರೆಡಿ ನೀವು ಲಾಸ್ಟ್ ಮಂತಲ್ಲಿ ನೋಡಿರ್ಬೋದು. ಎಲ್ಲ DCಗಳಿಗೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದರು. ಓಕೆನಾ? ಅದೇ ರೀತಿ ನೋಡಿ, ಎಷ್ಟು ಹುದ್ದೆಗಳು ಅಂತ ನೀವು ಆಲ್ರೆಡಿ ಗೊತ್ತಿದೆ, 500 ಹುದ್ದೆಗಳದು. ಇದರದ್ದು ಒಂದು ಅಪ್ಡೇಟ್ ಕೊಟ್ಟಿದ್ದೀನಿ, VAO ಯಾವ ಮಂತಲ್ಲಿ ಕಾಲ್ ಫಾರ್ಮ್ ಆಗ್ಬೋದು ಅಂತೇಳಿ. ಓಕೆನಾ? ನೋಡಿ, VAO ಮತ್ತು PC KA ಕಂಡಕ್ಟ್ ಮಾಡ್ತಾರೆ. ಓಕೆನಾ? KAದವರು ಕಂಡಕ್ಟ್ ಮಾಡೋದ್ರಿಂದ ಟೈಮ್ ಸಿಗಲ್ಲ ಜಾಸ್ತಿ. 2 ರಿಂದ 3 ತಿಂಗಳಲ್ಲಿ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ತಾರೆ. ಓಕೆನಾ? 2-3 ತಿಂಗಳು ನಿಮಗೆ ಓದೋಕ್ಕೆ ಟೈಮ್ ಸಿಗಲ್ಲ. ಸೊ ಅದೇ ರೀತಿ ನೋಡಿ, 27ಕ್ಕೆ ಏನಿದೆ ಅಂದರೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಂತ ಹೇಳಿದ್ದೀನಿ. ಓಕೆನಾ? ಅಲ್ಲಿ ನೋಡಿ, ಆಲ್ಮೋಸ್ಟು ಎಲ್ಲ ಸಚಿವರನ್ನ ಕನ್ವಿನ್ಸ್ ಮಾಡಿ ನೇಮಕಾತಿಗಳನ್ನು ಮಾಡೋಕ್ಕೆ ಪರ್ಮಿಷನ್ ತಗೋತಾರೆ. ಓಕೆನಾ? ಸೊ ಏನು ಇಂಟರ್ನಲ್ ರಿಸರ್ವೇಷನ್ದು ಪ್ರಾಬ್ಲಮ್ ನಡೀತಾ ಇದೆಯಲ್ಲ, ಇಂಟರ್ನಲ್ ರಿಸರ್ವೇಷನ್ ಅಪ್ಲೈ ಮಾಡಿನೇ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತೇಳಿ. ಸೊ ಅವತ್ತು ಡಿಸೈಡ್ ಆಗುತ್ತೆ 27ಕ್ಕೆ. ಯಾಕಂದರೆ ಮತ್ತೆ ನೋಡಿ, ಹೋರಾಟಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇನ್ ಕೇಸ್ ನೇಮಕಾತಿಗಳು ಇನ್ನೊಂದು 15 ಡೇಸಲ್ಲಿ ನೇಮಕಾತಿಗಳು ಆಗಲಿಲ್ಲ ಅಂದರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಸ್ಟೂಡೆಂಟ್ಗಳು ಹೋರಾಟ ಮಾಡ್ತಾರೆ. ಸೊ ಫೈನಲೈಸ್ ಆಗಿ 27ಕ್ಕೆ ಏನಾದರೂ ಡಿಸಿಷನ್ ತಗೋಬೇಕು. ಓಕೆನಾ? ಸೊ ನೋಡಿ, 27ಕ್ಕೆ ಫೈನಲೈಸ್ ಆದರೆ ಏಪ್ರಿಲಲ್ಲಿ ಖಂಡಿತ VAO ಮತ್ತು PC ನೋಟಿಫಿಕೇಶನ್ ಆಗುತ್ತೆ. ಇವೇನು VAO ಮತ್ತು PC ಇದೆಯಲ್ಲ, ಇದರದ್ದು ಪ್ರೊಸೆಸ್ಸು ತುಂಬ ಸ್ಪೀಡಾಗಿ ಮಾಡ್ತಿದ್ದಾರೆ. ಓಕೆನಾ? ಬೇರೆದು ನೋಡಿ, ನೀವು ಯಾವುದ್ರದ್ದು ಅಪ್ಡೇಟ್ ಬಂದಿಲ್ಲ. SD ಆಗಲಿ, FD ಆಗಲಿ, AEJ ಆಗಲಿ, ಯಾವುದ್ರದ್ದು ಏನೂ ಅಪ್ಡೇಟ್ ಕೊಟ್ಟಿಲ್ಲ. ಬಟ್ VAO ಮತ್ತು PC ಮಾತ್ರ ಯಾವಾಗಲೂ ಅಪ್ಡೇಟ್ ಬರ್ತಿರುತ್ತೆ. ಏನಾದರೂ ಕರೆಕ್ಷನ್ ಇದ್ದರೆ, ಏನಾದರೂ ಚೇಂಜಸ್ ಮಾಡಿದರೆ ಸೊ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಅದ್ರ ಜೊತೆಗೆ ನೋಡಿ, PSIದು ಏನೂ ಅಪ್ಡೇಟ್ ಬಂದಿಲ್ಲ. ಓಕೆನಾ? ಸೊ ನೋಡಿ, ಇವಾಗ ಯಾವುದು ನೋಟಿಫಿಕೇಶನ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರಲ್ಲ, ಸೊ ಅದರದ್ದು ಪ್ರೊಸೆಸ್ನ ಮಾಡ್ತಿರ್ತಾರೆ. ಸೊ ನೀವು ಅದನ್ನು ತಿಳ್ಕೊಂಡು ಓದಬೇಕಾಗುತ್ತೆ. ಸೊ ನೀವು ಇನ್ನೂ ನೇಮಕಾತಿ ಆಗಲ್ಲ, ಈ ವರ್ಷ ಎಂಡಲ್ಲಿ ಆಗುತ್ತೆ. ಸೊ ನೀವು ಆ ಥರ ಥಿಂಕ್ ಮಾಡಿಕೊಂಡು ಓದಲಾರ್ದೇ ಸುಮ್ಮನೆ ಕೂತ್ಕೊಂಡ್ರೆ ಸೆಲೆಕ್ಷನ್ ಆಗಲ್ಲ. ಯಾಕಂದರೆ ಕಾಂಪಿಟೇಷನ್ ಹೈ ಇರುತ್ತೆ. ಪ್ರತಿ ವರ್ಷದಕ್ಕಿಂತ ಈ ವರ್ಷ ಹೈ ಕಾಂಪಿಟೇಷನ್ ಇರುತ್ತೆ. ಯಾಕಂದರೆ 2 ರಿಂದ 3 ವರ್ಷ ಗ್ಯಾಪ್ ಆಗಿದೆ, ಯಾವುದೇ ನೇಮಕಾತಿಗಳನ್ನು ಆಗಿಲ್ಲ. ಬೇರೆ ಆದರೆ ಕೆಲವೊಂದು ಜನ ಬೇರೆದಕ್ಕೆ ಜಂಪ್ ಆಗ್ತಿದ್ರು. ಸೊ ನಿಮಗೆ ಹೆಲ್ಪ್ ಆಗ್ತಿತ್ತು. ಸೊ ಇವಾಗ ಏನಂದರೆ ಯಾವುದೇ ನೇಮಕಾತಿ ಆಗದೇ ಇರೋ ಕಾರಣ ಸೊ ಕಾಂಪಿಟೇಷನ್ ಹೆವಿ ಆಗುತ್ತೆ. VAO ನೋಡಿ, ಲಾಸ್ಟ್ ಇಯರ್ಗಿಂತ 500 ಹುದ್ದೆಗಳು ಕಡಿಮೆ ಇವೆ. ಸೊ ಕಾಂಪಿಟೇಷನ್ ಸ್ವಲ್ಪ ಕಂಪೇರ್ ಟು ಲಾಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಕಟ್ ಆಫ್ ಎಲ್ಲ ಜಾಸ್ತಿ ಹೋಗುತ್ತೆ. ಸೊ ಅದೇ ರೀತಿ ನೋಡಿ, PC 2021-22ರಲ್ಲಿ ಕಾಲ್ ಫಾರ್ಮ್ ಮಾಡಿರೋದು, ಅದು ಕೂಡ 4 ವರ್ಷ ಆಯಿತು. ಸೊ PCಗೂ ತುಂಬ ಜನ ಓದ್ತಿದ್ದಾರೆ. PCಗೆ ಏನು ಪೊಲೀಸ್, ಸಿವಿಲು ಮತ್ತು DR ಇದೆಯಲ್ಲ, ಅದಕ್ಕೆ ತುಂಬ ಜನ ಓದ್ತಿದ್ದಾರೆ. ಸೊ ನಿಮ್ಮ ಸ್ಟಡಿನ ಕಂಟಿನ್ಯೂ ಮಾಡಿ. ನಾನು ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ಇನ್ನೊಂದು ವಿಡಿಯೋ ಅಪ್ಡೇಟ್ ಮಾಡೋಣ ಅಂತೇಳಿ VAO ಮತ್ತು PCಗೆ. ಬೇರೆದಕ್ಕೆ ನೀವು ಯಾವುದಕ್ಕೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಗೊತ್ತಿಲ್ಲ. ಯಾರು VAO ಮತ್ತು PCಗೆ ಓದ್ತಿದ್ದೀರಲ್ಲ, ನಿಮ್ಮ ಸ್ಟಡಿನ ಇನ್ನೂ ಫಾಸ್ಟಾಗಿ ಮಾಡಿ, ರಿವಿಷನ್ನ ತುಂಬ ಸ್ಪೀಡಾಗಿ ಮಾಡ್ಕೊಳ್ಳಿ. ಯಾಕಂದರೆ ನೀವು ಎಷ್ಟು ಸ್ಪೀಡಾಗಿ ರಿವಿಷನ್ ಮಾಡ್ತಿರಲ್ಲ, ಅದಕ್ಕಿಂತ ಸ್ಪೀಡಾಗಿ KAದವರು ಪ್ರೊಸೆಸ್ ಮಾಡ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ನೋಡಿ, ಇವಾಗ ನೆಕ್ಸ್ಟ್ ಮಂತ್ ನೋಟಿಫಿಕೇಶನ್ ಆದರೆ 1-2 ತಿಂಗಳಲ್ಲಿ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿಬಿಡ್ತಾರೆ. ನಿಮ್ಗೆ ಏನು ಅನಿಸುತ್ತೆ, ಅವಾಗ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗಬೇಕಾಗಿತ್ತು. ಸೊ ಎಕ್ಸಾಮ್ ಇನ್ನೂ ಒಂದು 4 ತಿಂಗಳು ಬಿಟ್ಟು ಎಕ್ಸಾಮ್ ಮಾಡಬೇಕಾಗಿತ್ತು. ಸೊ ಈ ಥರ ನೀವು ಥಿಂಕ್ ಮಾಡ್ತೀರಾ. ಸೊ ಅದ್ರ ಬದಲಿ ಇವಾಗಿನಿಂದನೇ ಏನು ರಿವಿಷನ್ ಇದೆಯಲ್ಲ, ರಿವಿಷನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ರಿವಿಷನ್ ತುಂಬ ರಿವಿಷನ್ ಮಾಡಬೇಕು. 4 ಸಲ ಆಗಲಿ, 5 ಸಲ ಆಗಲಿ, 10 ಸಲ ಆಗುತ್ತಾ ರಿವಿಷನ್ನ ಮಾಡಿ. ನಿಮ್ಮ ಕಡೆ ಏನು ಸೋರ್ಸ್ ಇದೆಯಲ್ಲ, ಎಷ್ಟು ಬುಕ್ಸು, ಎಷ್ಟು ನೋಟ್ಸ್ ಇದೆಯಲ್ಲ ಅಷ್ಟೇ ಓದಿ. ಮತ್ತು ಅದ್ರ ಜೊತೆಗೆ ನೋಡಿ, VAOಗೆ ಮತ್ತು PCಗೆ ಯಾರು ಪ್ರಿಪೇರ್ ಆಗ್ತಿದ್ದೀರಲ್ಲ, ಇದು KA ಕಂಡಕ್ಟ್ ಮಾಡೋದ್ರಿಂದ ಇಲ್ಲಿ ಹೇಳ್ತೀನಿ ನೋಡಿ, ನಾನು ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಮಿನಿಮಮ್ 15 ರಿಂದ 20 ಕ್ವಶನ್ ಬರುತ್ತೆ.
ಫಸ್ಟ್ ಪ್ರಯಾರಿಟಿ ನಿಮ್ಮದು ಯಾವುದಿರಲಿ ಸಬ್ಜೆಕ್ಟಲ್ಲಿ ಅಂದರೆ ಕರೆಂಟ್ ಅಫೇರ್ಸು. ಅದು ಆದಮೇಲೆ ಸೆಕೆಂಡ್ ಯಾವುದಿರಲಿ ಅಂದರೆ ಮೆಂಟಲ್ ಎಬಿಲಿಟಿ. ನೋಡಿ ಇಲ್ಲಿ 10ರಿಂದ 15 ಕ್ವಶನ್ ಬರುತ್ತೆ. ಸೊ ಇವೆರಡೂ ಕೂಡಿದ್ರೆ 40 ಕ್ವಶನ್ ಕಂಪಲ್ಸರಿ ಬರುತ್ತೆ, ಪಿ ಸಿಯಲ್ಲಿ ಆಗಲಿ ಅಥವಾ ವಿ ಒ ಆಗಲಿ. ಸೊ ನೀವು ಯಾರು ವಿ ಒ ಪಿ ಸಿಗೆ ಓದ್ತಿದ್ದೀರಲ್ಲ, ಇವೆರಡು ನಿಮಗೆ ಮೇನ್ ಸಬ್ಜೆಕ್ಟ್ ಆಗಲಿ, ಕರೆಂಟ್ ಅಫೇರ್ಸು ಮತ್ತು ಮೆಂಟಲ್ ಎಬಿಲಿಟಿ. ಅದು ಆದಮೇಲೆ ನೋಡಿ ಸೈನ್ಸ್ ಓದಿ, ಓಕೆನಾ. ನೆಕ್ಸ್ಟ್ ಸೈನ್ಸ್ ಆದಮೇಲೆ ಯಾವ ಸಬ್ಜೆಕ್ಟ್ ಅಂತ ನೋಡಿ, 4ನೇ ಸಬ್ಜೆಕ್ಟಾಗಿ ಯಾವ್ದು ಇಟ್ಕೊಳ್ಳಿ ಅಂದರೆ ಹಿಸ್ಟ್ರಿನ ಇಟ್ಕೊಳ್ಳಿ, ಓಕೆನಾ. ಹಿಸ್ಟ್ರಿ ತುಂಬ ಇಂಪಾರ್ಟೆಂಟು, ಯಾಕಂದರೆ ಕೆ ಎದವರು 10ರಿಂದ 12 ಕ್ವಶನು ಹಿಸ್ಟ್ರಿ ಮೇಲೆ ಕೇಳ್ತಾರೆ, ಒಂದೊಂದು ಸಲ 20ವರೆಗೂ ಕೇಳಿದ್ದಾರೆ, ಓಕೆನಾ. ನೀವು ನಾರ್ಮಲಾಗಿ ಇಟ್ಕೊಂಡ್ರು ಎವ್ರೇಜಾಗಿ 12ರಿಂದ 15 ಕ್ವಶನ್ವರೆಗೂ ಬರುತ್ತೆ. ಇದು ಆದಮೇಲೆ 5ನೇ ಸಬ್ಜೆಕ್ಟ್ ಯಾವುದಂದರೆ ಪಾಲಿಟಿನ ಓದಬೇಕು, ಓಕೆನಾ. ಇಷ್ಟು 5 ಸಬ್ಜೆಕ್ಟ್ ನೀವು ಮೇನಾಗಿ ಓದಿ, ಓಕೆನಾ. ಫಸ್ಟ್ ಹೇಳಿದ್ದೀನಿ ನೋಡಿ, ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಸೈನ್ಸು, ಇವು 3 ಸಬ್ಜೆಕ್ಟ್ನ ಜಾಸ್ತಿ ಅಂದರೆ ಜಾಸ್ತಿ ಓದಿ, ಓಕೆನಾ. ಆದಷ್ಟು ಹೆಚ್ಚಿಗೆ ಟೈಮ್ ಕೊಡಿ, ಯಾವುದಕ್ಕಂದರೆ ಕರೆಂಟ್ ಅಫೇರ್ಸು ಮತ್ತು ಮೆಂಟಲ್ ಎಬಿಲಿಟಿಗೆ. ನೋಡಿ ತುಂಬ ಜನ ಮೆಂಟಲ್ ಎಬಿಲಿಟಿನ ಕೇಳ್ತಿದ್ರಿ, ಓಕೆನಾ. ಮೆಂಟಲ್ ಎಬಿಲಿಟಿ ಏನಂದರೆ ಯಾವ ಟಾಪಿಕ್ನ ಓದಬೇಕು ಅಂತೇಳಿ. ಸೊ ಮೆಂಟಲ್ ಎಬಿಲಿಟಿಯಲ್ಲಿ ಇದೇ ಟಾಪಿಕ್ ಮೆನ್ಷನ್ ಮಾಡಿರಲ್ಲ ಅವರು, ಸಿಲೆಬಸ್ಸಲ್ಲಿ ಏನೂ ಮೆನ್ಷನ್ ಮಾಡಿರಲ್ಲ. ಸೊ ಮೆನ್ಷನ್ ಮಾಡಿಲ್ಲ ಅಂದರೆ ಪ್ರತಿಯೊಂದು ಟಾಪಿಕ್ನ ನೀವು ಓದ್ಕೊಳ್ಳೇಬೇಕಾಗುತ್ತೆ, ಓಕೆನಾ. ನೋಡಿ ನಾನು ಏಜ್ ಮೇಲೆ ಅಷ್ಟೇ, ಇಂಟ್ರೆಸ್ಟ್ ಮೇಲೆ ಅಷ್ಟೇ ಓದ್ತೀನಿ, ಟ್ರೈನ್ ಮೇಲೆ ಅಷ್ಟೇ ಓದ್ಕೊಂಡು ಹೋಗ್ತೀನಿ, ಓಕೆನಾ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಅಷ್ಟೇ ಓದ್ಕೊಂಡು ಹೋಗ್ತೀನಿ ಅಂದರೆ ಆಗಲ್ಲ. ಏನು ಎಲ್ಲ ಟಾಪಿಕ್ಗಳು ಇದಾವಲ್ಲ ಮೆಂಟಲ್ ಎಬಿಲಿಟಿಯಲ್ಲಿ, ಆದಷ್ಟು ಎಲ್ಲ ಟಾಪಿಕ್ನ ಕವರ್ ಮಾಡಿ. ಒಂದು 2-3 ಟಾಪಿಕ್ನ ನನಗೆ ಗೊತ್ತಾಗಲಿಲ್ಲ ಅಂದರೆ ಫುಲ್ ಟಫ್ ಆಗಿದೆ, ನನಗೆ ಬರಲ್ಲ ಅಂದರೆ ಬಿಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಒಂದು ಕ್ವಶನ್ ಬಂದರೂ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಈ ಥರ ಪ್ರತಿಯೊಂದು ಟಾಪಿಕ್ನ ಓದಿ. ಮತ್ತು ನೋಡಿ ಮೆಂಟಲ್ ಎಬಿಲಿಟಿ ನಿಮಗೆ ಮೇನಾಗಿ ಗೊತ್ತಾಗಬೇಕು ಅಂದರೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ, ಓಕೆನಾ. ಪ್ರೀವಿಯಸ್ ಇಯರ್ ಏನು ಕೆ ಎ ಕಂಡಕ್ಟ್ ಮಾಡಿದೆಯಲ್ಲ, ನಾನು ಆಲ್ರೆಡಿ ಯಾವುದ್ಯಾವ್ದು ಕ್ವಶನ್ ಪೇಪರ್ ಅಂತ ಹೇಳಿದ್ದೀನಿ. ವಿ ಒ, ಪಿ ಎಸ್ ಐ ಕಂಡಕ್ಟ್ ಮಾಡಿದ್ದಾರೆ, ಓಕೆನಾ. ಎ ಇ ಕಂಡಕ್ಟ್ ಮಾಡಿದ್ದಾರೆ, ಎಸ್ ಡಿ ಎಫ್ ಡಿ ಎ ಕಂಡಕ್ಟ್ ಮಾಡಿದ್ದಾರೆ. ಸೊ ಅವೆಲ್ಲ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡಿದ್ರೆ ಈ ಮೆಂಟಲ್ ಎಬಿಲಿಟಿ ಯಾವುದ್ರ ಮೇಲೆ ಕೇಳ್ತಿದ್ದಾರೆ ಎಲ್ಲನೂ ಗೊತ್ತಾಗುತ್ತೆ, ಓಕೆನಾ. ಯಾವುದ್ರ ಕ್ವಶನ್ ಮೇಲೆ, ಎಲ್ಲದ್ರ ಮೇಲೆ ಬರ್ತಿದೆಯಾ ಅಥವಾ ಮೇನ್ಲಿ ಒಂದು 8 to 10 ಟಾಪಿಕ್ಸ್ ಮೇಲೆ ಅಷ್ಟೇ ಕೇಳ್ತಿದ್ದಾರಾ, ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಯಾವುದು ರಿಲೇಟೆಡ್ ಕೇಳ್ತಿದ್ದಾರೆ ಅಂದರೆ ಯಾವ ಥರ ಸಿಂಗಲ್ ಲೈನ್ ಬರ್ತಿದ್ದಾವ, ಓಕೆನಾ, ಇಲ್ಲ ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಸೊ ಕರೆಂಟ್ ಅಫೇರ್ಸ್ನ ಅನಲೈಸ್ ಮಾಡಿ ಆ ರೀತಿ ಓದ್ಕೋಬೇಕು, ಓಕೆನಾ. ನೀವು ನೋಡಿ ನಾರ್ಮಲ್ ಓದೋದಕ್ಕಿಂತ ಬೆಟರ್ ಅಂದರೆ ಕ್ವಶನ್ ಪೇಪರ್ ನೋಡಿ ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಈ ಥರ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸಲ್ಲಿ ನಿಮ್ಗೆ ಯಾವ ಥರ ಓದಬೇಕಂತ ಐಡಿಯಾ ಗೊತ್ತಾಗಲ್ಲ. ಸೊ ಅದ್ರ ಬದಲಿ ನೀವೇನು ಮಾಡಬೇಕಂದ್ರೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿಕೊಂಡು ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ ಇವು ಏನು 4 ಸಬ್ಜೆಕ್ಟ್ ಹೇಳಿದ್ದೀನಲ್ಲ ತುಂಬ ಇಂಪಾರ್ಟೆಂಟು. ಇವು 4 ಸಬ್ಜೆಕ್ಟ್ ಮೇಲೆ ಟಾರ್ಗೆಟ್ ಮಾಡಿ ಓದಿ. ವಿ ಒ ಮತ್ತು ಪಿ ಸಿಯಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ನ ಮಾಡ್ಬೋದು. ನೋಡಿ ಮಿನಿಮಮ್ ಅಂದರೂ ಪೇಪರ್ 1ಅಲ್ಲಿ 70ವರೆಗೂ ಟಾರ್ಗೆಟ್ ಇಟ್ಕೋಬೇಕು, ಓಕೆನಾ. 70 ವಿ ಒ ಅಲ್ಲಿ 70ವರೆಗೂ ನಡೆಯುತ್ತೆ, ಪಿ ಸಿಯಲ್ಲಿ 70+ ಮಾಡಬೇಕಾಗುತ್ತೆ. ಸೊ ಈ ಥರ ನೀವು ಮೇನ್ಲಿ 4 ಸಬ್ಜೆಕ್ಟ್ ಮೇಲೆ ಟಾರ್ಗೆಟ್ ಮಾಡಿದ್ರೆ ಸ್ಕೋರ್ ಬರುತ್ತೆ, ಓಕೆನಾ. ನೋಡಿ ನೀವು ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿಯಲ್ಲಿ ಸ್ಕೋರ್ ಮಾಡೇ ಮಾಡ್ತೀರಾ. ಮೇನ್ಲಿ ನಿಮ್ಮದು ಕ್ವಶನ್ ಎಲ್ಲಿ ಹೋಗೋದಂದರೆ ಕರೆಂಟ್ ಅಫೇರ್ಸಲ್ಲಿ ಹೋಗುತ್ತೆ, ಓಕೆನಾ. ಕರೆಂಟ್ ಅಫೇರ್ಸಲ್ಲಿ 15ರಿಂದ 20 ಕ್ವಶನ್ ಕಂಪಲ್ಸರಿ ಬರುತ್ತೆ. ಅದು ಆದಮೇಲೆ ಮೆಂಟಲ್ ಎಬಿಲಿಟಿಯಲ್ಲಿ ಬರುತ್ತೆ. ಇದು ನಿಮಗೆ ಸಾಲ್ವ್ ಮಾಡೋದಾಗಲಿಲ್ಲ, ಟೈಮ್ ಸಾಕಾಗಲಿಲ್ಲ ಅಂದರೆ ಸೊ ನೋಡಿ ಇಲ್ಲೇ ಕ್ವಶನ್ ಹೋಗಿಬಿಡುತ್ತೆ. ಸೊ ಇವೆರಡು ಮೇನ್ ಸಬ್ಜೆಕ್ಟಾಗಿ ಓದ್ಕೊಳ್ಳಿ. ಮತ್ತು ನೋಡಿ ಕರೆಂಟ್ ಅಫೇರ್ಸ್ಗೆ ಏನು ಮ್ಯಾಗ್ಝಿನ್ಸ್ಗಳನ್ನು ಓದಬೇಕು ಅದನ್ನೆಲ್ಲನೂ ಹೇಳಿದ್ದೀನಿ, ಓಕೆನಾ. ಮತ್ತು ನೀವು ಪ್ರೀವಿಯಸ್ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ, ಯಾಕಂದರೆ ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟು. ನೋಡಿ ಆದಷ್ಟು ಮ್ಯಾಗ್ಝಿನ್ಸ್ನೇ ತುಂಬ ಕವರ್ ಮಾಡಿ, ಅಂದರೆ 2-3 ಸಲ ಆದರೂ ರಿವಿಷನ್ನ ಮಾಡ್ಕೊಳ್ಳಿ ನೀಟಾಗಿ, ಓಕೆನಾ. ನೋಡಿ ಈ ಥರ ಸಬ್ಜೆಕ್ಟ್ನ ಕವರ್ ಮಾಡಿಕೊಂಡು ಓದಿ. ಮತ್ತು ನೋಡಿ ನೆಕ್ಸ್ಟು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಬೇಕು ಅಂಥೇಳಿ ನೋಟಿಫಿಕೇಷನ್ ಆದಮೇಲೆ ಹೇಳ್ತೀನಿ, ಓಕೆನಾ. ವಿ ಒ ಹೋಗ್ಯೋದು ಯಾವ ಥರ ಪೋಸ್ಟ್ಗಳನ್ನು ಡಿಸ್ಟಿಕ್ಕಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನೋಡೋಣ, ಯಾವ ಡಿಸ್ಟಿಕಲ್ಲಿ ಅದನ್ನೆಲ್ಲ ಅನಲೈಸ್ ಮಾಡಿ ಯಾವ ಡಿಸ್ಟ್ರಿಕ್ಕಿಗೆ ಅಪ್ಲೈ ಮಾಡಬೇಕಂತ ಹೇಳ್ತೀನಿ, ಓಕೆನಾ. ಮತ್ತು ನೀವು ಪ್ರೀವಿಯಸ್ ವಿಡಿಯೋಸ್ಗಳ ಕಟ್ ಆಫ್ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ, ನಿಮಗೆ ಅಪ್ಲೈ ಮಾಡುವಾಗ ಹೆಲ್ಪ್ ಆಗುತ್ತೆ. ಮತ್ತು ಎಷ್ಟು ಅಪ್ಲಿಕೇಶನ್ಸ್ ಬಂದಿತ್ತು ಲಾಸ್ಟ್ ಇಯರು ಅದನ್ನು ನೋಡ್ಕೊಳ್ಳಿ, ಓಕೆನಾ. ನೋಡಿ ತುಮಕೂರಲ್ಲಿ ಲಾಸ್ಟ್ ಇಯರು 73 ಹುದ್ದೆಗಳಿತ್ತು. ನೋಡಿ ಅಲ್ಲಿ ತುಮಕೂರಲ್ಲಿ ಹೈಯೆಸ್ಟ್ ಅಪ್ಲಿಕೇಶನ್ಸ್ನ ಹಾಕಿದ್ರು. ಸೊ ಎಲ್ಲಿ ಪೋಸ್ಟ್ಗಳು ಜಾಸ್ತಿ ಇತ್ತಲ್ಲ ಅಲ್ಲಿ ಅಪ್ಲಿಕೇಶನ್ಸ್ನ ಜಾಸ್ತಿ ಹಾಕಿದ್ದಾರೆ, ಅದೇ ರೀತಿ ಕಟ್ ಆಫ್ನು ಜಾಸ್ತಿ ಹೋಗಿದೆ, ಓಕೆನಾ. ಈ ಥರ ವಿ ಒಗೆ ಅಪ್ಲೈ ಮಾಡುವಾಗ ತುಂಬ ಇಂಪಾರ್ಟೆಂಟ್ ಅಂದರೆ ಕಟ್ ಆಫ್ ಮತ್ತು ಲಾಸ್ಟ್ ಇಯರ್ ಅಪ್ಲಿಕೇಶನ್ಸ್ ಇದನ್ನೆಲ್ಲ ನೋಡಿಕೊಂಡು ಅಪ್ಲೈ ಮಾಡಿ. ನೋಡಿ ನಿಮಗೆ ಟೈಮ್ ಸಿಗಲ್ಲ, ನಾನು ಇವಾಗಲಿಂದ ಹೇಳ್ತಿದ್ದೀನಿ, ಮಿನಿಮಮ್ ಅಂದರೂ 130+ ಸ್ಕೋರ್ ಮಾಡಬೇಕು,
ಓಕೆನಾ. ಮಿನಿಮಮ್ ಅಂದರೂ 130+ ನೀವು ಟಾರ್ಗೆಟ್ ಇಟ್ಕೊಂಡು ಓದಿ, ಯಾಕಂದರೆ 500 ಹುದ್ದೆಗಳು ಈ ವರ್ಷ ಕಡಿಮೆ ಇದೆ ಲಾಸ್ಟ್ ಇಯರ್ಗಿಂತ. ಮತ್ತು ನೋಡಿ ನಿಮ್ಗೆ ಇನ್ ಕೇಸ್ ರಿಸರ್ವೇಷನ್ PH ಇತ್ತು, ಇವೆಲ್ಲ ಕಡಿಮೆಗೆ ಆಗ್ತಾವೆ. 190+ಗೆಲ್ಲ ಆಗ್ತಾರೆ PH ಎಲ್ಲ. ಮತ್ತು PDPನೂ ಸ್ವಲ್ಪ ಕಡಿಮೆ ಬರುತ್ತೆ, ಓಕೆನಾ. ಮತ್ತು ನೋಡಿ ರೂರಲ್ ಕನ್ನಡ ಏನು ಜಾಸ್ತಿ ಕಡಿಮೆ ಬರಲ್ಲ, 1-2 ಮಾರ್ಕ್ಸ್ 130 ಇದ್ದರೆ 125 128ವರೆಗೂ ಆಗ್ಬೋದು. ಸೊ ಈ ಥರ ನೀವು ಮೇನ್ಲಿ ಟಾರ್ಗೆಟ್ ಎಷ್ಟಿರಬೇಕಂದ್ರೆ 130+ನ ಸ್ಕೋರ್ ಮಾಡಬೇಕು. ಸೊ ಎವರೇಜ್ ಅಂದರೆ 2 ಪೇಪರಿಂದ 60 ಅಬೋವ್ ಆದರೂ ಮಾಡಿ, 65ವರೆಗೂ ಮಾಡಿದ್ರೆ ಬೆಸ್ಟ್ ಸ್ಕೋರ್ ಆಗುತ್ತೆ. ಸೊ ಈ ಥರ ಮಾಡಿದ್ರೆ ನೀವು VO ಸೆಲೆಕ್ಟ್ ಆಗ್ತೀರಾ. ನೋಡಿ ತುಂಬ ಜನ ನಾನು ಇವಾಗಲಿಂದ ಓದಿದ್ರೆ ಸೆಲೆಕ್ಟ್ ಆಗ್ಬೋದಾ ಅಂತ ಕೇಳ್ತಿದ್ರಿ, ಓಕೆನಾ. ನೋಡಿ ನೀವು ಯಾವ ಥರ ಓದ್ತೀರ ಅನ್ನೋದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಡಿ ಪ್ಲ್ಯಾನ್ ಯಾವ ಥರ ಇರುತ್ತೆ ನಿಮ್ಮದು, ಯಾಕಂದರೆ ಇವಾಗಿನಿಂದ ಓದ್ತಿದ್ರಂದರೆ ಸ್ಟಡಿ ಪ್ಲ್ಯಾನ್ ಯಾವ ಥರ ಮಾಡ್ಕೊಂಡಿರ್ತೀರ, ಟೈಮ್ ಟೇಬಲ್ ಯಾವ ಥರ ಹಾಕ್ಕೊಂಡು ಎಷ್ಟು ಅವರ್ ಓದ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 2-3 ವರ್ಷದಿಂದ 3-4 ವರ್ಷದಿಂದ ಓದೋರು ಅವ್ರು ಆಲ್ರೆಡಿ ಎಲ್ಲ ಕವರ್ ಮಾಡಿರ್ತಾರೆ. ಇವಾಗ ಓನ್ಲಿ ಏನಂದರೆ ರಿವಿಷನ್ನ ಮಾಡ್ತಿರ್ತಾರೆ. ಸೊ ನೀವು ಇವಾಗಿನಿಂದ ಓದ್ತಿದ್ರಂದರೆ ನಿಮ್ಮದು ಸ್ಟಡಿ ಪ್ಲ್ಯಾನ್ ಕರೆಕ್ಟಾಗೇ ಇರಬೇಕು. ಯಾವ ಟೈಮಿಗೆ ಯಾವ ಸಬ್ಜೆಕ್ಟ್ನ ಓದಬೇಕು ಮತ್ತು ಎಷ್ಟು ಸಲ ಕವರ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಇವಾಗ 3 ತಿಂಗಳಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ನೀವು ಇವಾಗಲಿಂದ ಓದಬೇಕಂದ್ರೆ 3 ತಿಂಗಳು ಎಲ್ಲ ಸಬ್ಜೆಕ್ಟ್ ಓದೋಕ್ಕೆ ಟೈಮ್ ಹೋಗ್ಬಿಡುತ್ತೆ. ಸೊ ರಿವಿಷನ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಸೊ ಅದ್ರ ಸಲುವಾಗಿ ಹೇಳ್ತಿದ್ದೀನಿ, ನಿಮ್ಮದು ಒಂದು ಸ್ಟಡಿ ಪ್ಲ್ಯಾನ್ನ ಕರೆಕ್ಟಾಗಿ ಹಾಕ್ಕೊಂಡು ಎಷ್ಟು ಅವರ್ ಓದ್ತೀರಾ ಮ್ಯಾಕ್ಸಿಮಮ್ ಅವರು ಸ್ಟಡಿಗೆ ಕೊಡಬೇಕಾಗತ್ತೆ. ಸೊ ಆ ಥರ ಮಾಡಿದ್ರು ಕವರ್ ಮಾಡ್ಬೋದು, ಓಕೆನಾ. ಕವರ್ ಮಾಡಿ ಕ್ಲಿಯರ್ನೂ ಮಾಡ್ಬೋದು. ಒಬ್ಬೊಬ್ಬರು ನೋಡಿ ಇನ್ನೂ ಡಿಗ್ರಿ ಓದ್ತಿರ್ತಾರೆ, ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದಾರೆ. ಲಾಸ್ಟ್ ಇಯರ್ VA ಓದು ಎಲ್ಲ ನೋಡಿರ್ಬೋದು, 2003 2004 ಈ ಥರ ಇದ್ದವರೆಲ್ಲನೂ ಕ್ಲಿಯರ್ ಮಾಡಿದ್ದಾರೆ. ಸೊ ಆಗಲ್ಲ ಅಂತೇಳಿ ಯಾವುದಕ್ಕೂ ಕೂತ್ಕೋಬೇಡಿ, ಹಾಗೇ ಆಗುತ್ತೆ. ನಿಮ್ಮದು ಸ್ಟಡಿ ಪ್ಲ್ಯಾನ್ ಕರೆಕ್ಟಾಗಿರಲಿ. ನೋಡಿ ಮೇನ್ಲಿ ಅವು 4 ಸಬ್ಜೆಕ್ಟ್ನ ಟಾರ್ಗೆಟ್ ಮಾಡಿ ಓದಿ, ಓಕೆನಾ. ಕ್ಲಿಯರ್ ಮಾಡ್ಬೋದು. ಮತ್ತೆ ನೋಡಿ ಏನಾದರೂ ಅಪ್ಡೇಟ್ ಬಂದರೆ ಅಪ್ಡೇಟ್ ಕೊಡ್ತಿರ್ತೀನಿ, ಓಕೆನಾ. ಥ್ಯಾಂಕ್ ಯು.